ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಸ್ಕೀಮ್ಸ್ಗಳು ಕಟ್ಟಿ ಯಾರಿಗೆ ಮುಂದುವರಿಯುತ್ತೆ, ಗೃಹಲಕ್ಷ್ಮಿ ಯೋಜನೆ ಯಾರಿಗೆ ಉಂಟು ಯಾರಿಗೆ ಇಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಎಲ್ಲರಿಗೂ ಕೂಡ ಹೋಗಲ್ಲ. ಈಗೇನು ನಿಮ್ಗೆ ಅಮೌಂಟ್ ಬರ್ತಾ ಇತ್ತಲ್ವಾ ಹಿಂದಿನ ಕಂತುಗಳು, ಸೊ ನಿಮ್ಮೆಲ್ಲರಿಗೂ ಕೂಡ ಅಮೌಂಟ್ ಹೋಗಲ್ಲ. ಯಾರಿಗೆ ಹೋಗುತ್ತೆ ಯಾರಿಗೆ ಇಲ್ಲ ಅನ್ನೋದನ್ನ ತಿಳ್ಕೊಬೇಕಂದ್ರೆ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ವೀಕ್ಷಕರೇ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಚಾನಿಗೆಯಲ್ಲಿ ಉಸ್ಕೆ ಹೇಗೆ ಸೋಸ್ತಾರಲ್ಲ, ಸೊ ಆ ರೀತಿ ಸೋಸಿ ಆ ಒಂದು ಪ್ರಾಬ್ಲಮ್ಸ್ಗಳಿಂದ ಸಾಲ್ವ್ ಮಾಡಿ ಆ ಒಂದು ಫಲಾನುಭವಿಗಳನ್ನ ತೆಗೆದುಹಾಕ್ತಾ ಇರ್ತಾರೆ. ಸೊ 100%ನಲ್ಲಿ 20ಇಂದ 25% ಫಲಾನುಭವಿಗಳನ್ನ ತೆಗೆದುಹಾಕ್ತಾ ಇದ್ದಾರೆ. ಸೊ ಆ ಒಂದು ಫಲಾನುಭವಿಗಳು ನೀವು ಕೂಡ ಆಗಿರ್ಬೋದು. ಸೊ ಹೀಗಾಗಿ ಆ ಒಂದು ಫಲಾನುಭವಿಗಳು ಯಾರು ಅನ್ನೋದನ್ನ ತಿಳ್ಕೊಬೇಕಂದ್ರೆ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಲೇಬೇಕು ವೀಕ್ಷಕರೇ. ಸೊ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸೊ ಬಿಗ್ ಅಪ್ಡೇಟ್ ಬಂದಿರುವಂಥದ್ದು. ಸೊ ಇದೀಗ ಬಂದಿರುವಂತಹ ಮಾಹಿತಿ ಸೊ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಡ್ಲಿಕ್ಕೆ ತಯಾರಿದ್ದೀನಿ. ಸೊ ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಳಿಕ್ಕೆ ನೀವು ಕೂಡ ತಯಾರಾಗಿ ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕೊಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಂಡ್ರೆ. ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಡೈರೆಕ್ಟ್ ಆಗಿ ನಾನು ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಸೊ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ಈಗಾಗಲೇ 5 ಗ್ಯಾರಂಟಿಗಳನ್ನ ಮುಂದುವರಿಸ್ತೇವೆ. ಇಲ್ಲಿ ಸಿದ್ದರಾಮಯ್ಯರವರು ಕೂಡ ಹೇಳಿದ್ದಾರೆ, CM ಅವರು. ಸೊ ಮುಂದುವರಿಸ್ತೇವೆ, ಎಲ್ಲರೂ ಕೂಡ ಮುಂದುವರಿಸ್ತಾ ಅಂತ ಇದ್ರೆ ಆದ್ರೆ ಅಮೌಂಟೇ ಹೋಗ್ತಾ ಇಲ್ಲ ಯಾಕೆ? ಸೊ ಈ ಎಲ್ಲ ಒಂದು ಕ್ವಶನ್ಗಳು ಎಲ್ಲರ ತಲೆಯಲ್ಲಿ ಉಂಟಾಗ್ತಾನೆ ಇರುತ್ತೆ. ಸೊ ಹಾಗಾದ್ರೆ ಈಗ ಹೊಸ ರೂಲ್ಸ್ಗಳನ್ನ ತರ್ತಾ ಇರುವಂತದ್ದು. ಸೊ ಆ ಒಂದು ರೂಲ್ಸ್ನ ಪ್ರಕಾರ ಕೆಲವೊಂದಿಷ್ಟು ಫಲಾನುಭವಿಗಳನ್ನ ತೆಗೆದಾಕ್ತಾ ಇದ್ದಾರೆ. ಸೊ ಆ ಒಂದು ಫಲಾನುಭವಿಗಳನ್ನ ತೆಗೆದುಹಾಕಿ ಉಳಿಕಿರುವಂತಹ ಫಲಾನುಭವಿಗಳಿಗೆ ಮಾತ್ರ ಅಮೌಂಟ್ ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಆ ಒಂದು ಫಲಾನುಭವಿಗಳು ಯಾರು ತೆಗೆದುಹಾಕ್ತಾ ಇದ್ದಾರೆ, ಯಾರಿಗೆ ಅಮೌಂಟ್ ಯಾರಿಗೆ ಕೊಡ್ತಾ ಇದ್ದಾರೆ, ಸೊ ಈ ಎಲ್ಲನೂ ಕೂಡ ನಿಮಗೆ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಈಗ ನೋಡಿ ಒಂದೊಂದಾಗಿ ನಾನು ಕ್ಲಿಯರಿಫಿಕೇಶನ್ ಕೊಡ್ತಾ ಹೋಗ್ತೀನಿ. ಸೊ 100% ದಾಖಲಾತಿಗಳನ್ನ ಹೊಂದಿರುವಂತಹ ಒಂದು ಫಲಾನುಭವಿಗಳಿಗೆ ಮಾತ್ರ ನಾವು ಅಮೌಂಟ್ ಹಾಕ್ತವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳ್ತಾ ಇದ್ದಾರೆ. 100% ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿ ಇದ್ದಿರುವಂತಹ ಫಲಾನುಭವಿಗಳಿಗೆ ಮಾತ್ರ ಹಾಕ್ತಾರೆ. ಈ KYC NP ಸೇವೆ ಅದು ಇದು ಕ್ಲಿಯರ್ ಮಾಡ್ಕೊಂಡಿದ್ರೆ ಮಾತ್ರ ಅಮೌಂಟ್ ನಿಮಗೆ ಇನ್ಮೇಲಿಂದ ಬರ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಿಮ್ಮನ್ನು ಕೂಡ ತೆಗೆದುಹಾಕ್ತಾ ಇದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ, ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆಗೆ ಮುಂದಾದ ಸರ್ಕಾರ ಅಂದ್ರೆ ರೀವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಸೊ ಇದೇನು ಹೇಳಿ ಬರೀ ವಿಡಿಯೋದಲ್ಲಿ ಇದನ್ನೇ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಬೇಡಿ. ಸೊ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಬೇಕು ವೀಕ್ಷಕರೇ. ಸೊ ರೀವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಯಾವುದೇ ಇರಲಿ ರೀವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಸೊ ಈ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ವಿಚಾರ ಮಾಡಬೇಡಿ, ನೀವು ಮುಂದೆ ಬರುವಂತಹ ಯಾವುದೇ ಯೋಜನೆಗಳು ಕೂಡ ನಿಮ್ಗೆ ಬರಲ್ಲ. ರೇಷನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ರೇಷನ್ ಕಾರ್ಡ್ ಕೂಡ ಡೆಡ್ ಮಾಡಿ ಹೋಗಿತಾರೆ ನಿಮ್ದೇನಾದ್ರೂ ಫೇಕ್ ಡಾಕ್ಯುಮೆಂಟ್ಸ್ ಆಗಿದ್ರೆ. ಸೊ ಹಾಗಾದ್ರೆ ಈ ಒಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾರೆ. ಸೊ ಇದೇ ಒಂದು ಮುಖ್ಯವಾಗಿರುವಂತದ್ದು. ಇದನ್ನ ರಿವಿಷನ್ ಮಾಡಿಕೊಂಡು ನಿಮ್ಗೆ ಅಮೌಂಟ್ ಅನ್ನ ಹಾಕ್ಲಿಕ್ಕೆ ಒಂದು ಟ್ರೈ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಇನ್ನು ಕೆಲವೊಂದಿಷ್ಟು ರೂಲ್ಸ್ ಗಳಿದಾವೆ ನೋಡ್ಕೊಳ್ಳಿ. ಇಲ್ಲಿ ಗೃಹಲಕ್ಷ್ಮಿ ಅತಿ ಹೆಚ್ಚು ದುರುಪಯೋಗ ಎಲಿಜಿಬಲ್ ಇದ್ರೂ ಸಹಿತ ಆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಇದನ್ನು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಎಲಿಜಿಬಿಲಿಟಿ ಇಲ್ಲ ಅಂದ್ರೂ ಸಹಿತ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಯಾರಿಗೆ ಅಮೌಂಟ್ ಹಾಕ್ಬೇಕು ಯಾರಿಗೆ ಇಲ್ಲ ಅನ್ನೋದು ನಮ್ಮ ಸರ್ಕಾರಕ್ಕೆ ಕನ್ಫ್ಯೂಸ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇದಕ್ಕೂ ಕೂಡ ರೀವೆರಿಫಿಕೇಶನ್ ಮಾಡ್ತಾ ಇದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಇದು ನೋಡಿ ಮುಖ್ಯವಾಗಿರುವಂಥದ್ದು. ಸೊ ಯಾರಿಗೆ ಅಮೌಂಟ್ ಹಾಕ್ತಾ ಇದ್ದಾರೆ ಯಾರಿಗೆ ಇಲ್ಲ ಅನ್ನೋದನ್ನ ನಿಮ್ಗೆ ಗೊತ್ತಾಗಬೇಕಲ್ಲ. ಸೊ ಈ ಒಂದು ರೂಲ್ಸ್ ಅನ್ನ ತಿಳ್ಕೊಳ್ಳಿ. ಶೇಕಡ ಈಗ 40% ಫಲಾನುಭವಿಗಳಿಗೆ 11ನೇ ಕಂತಿನ ಹಣ ಹೋಗಿದೆ ಅಂತೆ. ಸೊ ನಮ್ಗಂತೂ ಗೊತ್ತಿಲ್ಲ ಯಾರಿಗೆ ಹೋಗಿದೆ ಯಾರಿಗಿಲ್ಲ, ನಿಮ್ಮಿಂದನೇ ನಮ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅವ್ರು ಯಾವ್ಯಾವ ಜಿಲ್ಲೆಗಳು ಹೇಳ್ತಾರೆ, ಯಾರಿಗೆ ಅಮೌಂಟ್ ಹಾಕ್ತಾ ಇದೀವಿ ಯಾರಿಗಿಲ್ಲ ಅನ್ನೋದನ್ನ ಹೇಳ್ತಾರೆ. ಸೊ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀವಿ ಅಷ್ಟೇ. ಆದ್ರೆ ನಿಮ್ಗೆ ಹೋಗಿ ಮುಟ್ಟಿದೆ ಅನ್ನೋದೇ ಗ್ಯಾರಂಟಿ ನಮ್ಗೆ ಹೇಳಲಿಕ್ಕೆ ಬರಲ್ಲ. ಅದು ನೀವೇ ಹೇಳ್ಬೇಕಾಗತ್ತೆ. ನಮ್ಮ ಖಾತೆಗೆ ಜಮಾ ಆಗಿದೆ ಅಂತ ನೀವೇ ಒಂದು ಮೆಸೇಜ್ ಮುಖಾಂತರ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಬೇಕಾಗತ್ತೆ. ಸೊ ಆದಷ್ಟು ಎಲ್ಲ ಫಲಾನುಭವಿಗಳು ಕಮೆಂಟ್ ಮಾಡಿ ನಿಮಗೆ ಅಮೌಂಟ್ ಬಂದ್ರು ಸಹಿತ ಹೇಳಿ, ಅಮೌಂಟ್ ಬಂದಿಲ್ಲ ಅಂದ್ರೂ ಸಹಿತ ಕಮೆಂಟ್ ಮಾಡಿ. ಶೇಕಡ 40% ಫಲಾನುಭವಿಗಳಿಗೆ ಈಗ ಹೋಗಿದೆ ಅಂತೆ. ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಸೊ ಬೇಕಾದ್ರೆ ನ್ಯೂಸ್ 18 ಸೊ ನೀವು TV9 ಅಲ್ಲಿ ಇಲ್ಲಿ ನೋಡ್ಕೋಬಹುದಾಗಿರುತ್ತೆ. ಸೊ ಅಲ್ಲಿಂದ ಅವರು ಹೇಳ್ತಾ ಇರುವಂತದ್ದು ಎಲ್ಲ ಈಗ 100% ನಲ್ಲಿ ಈಗ 40% ಫಲಾನುಭವಿಗಳಿಗೆ ಹೋದ್ರೆ ಉಳಿದಿರುವಂತಹ ಫಲಾನುಭವಿಗಳಷ್ಟು 60% ಉಳಿದಂಗೆ 60% ಫಲಾನುಭವಿಗಳೆಲ್ಲ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿದ ತಕ್ಷಣ ಸೊ ಅಲ್ಲಿರುವಂತಹ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಉಂಟು ಮಾಡಿದವರು ಅಥವಾ ಎಲಿಜಿಬಲ್ ಇಲ್ಲ ಅಂದ್ರೂ ಸಹಿತ ಒಂದು ಅರ್ಜಿಯನ್ನ ಸಲ್ಲಿಸಿದವರು, GST ಟ್ಯಾಕ್ಸ್ ಪೇ ಮಾಡುವವರು ಕೂಡ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಸೊ ಹಾಗೆ 100% ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಲ್ಲ. NPCI ಮಾಡಿಸ್ಕೊಳ್ಳೋದಿರುತ್ತೆ, ಆ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿಸ್ಕೊಳ್ಳೋದಿರುತ್ತೆ, ಅಥವಾ ಹೆಸರುಗಳು ಸೇಮ್ ಇರಲ್ಲ. ಸೊ ಇಂತಹ ಫಲಾನುಭವಿಗಳನ್ನ ತೆಗೆದುಹಾಕ್ತಾ ಇದ್ದಾರೆ. ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ರಿ, ನಮ್ಗೇನು ಅಮೌಂಟ್ ಬಂದಿದೆ ಇನ್ಮೇಲಿಂದಾನು ಬರುತ್ತೆ ಅಂತ ಅನ್ಕೊಂಡ್ರೆ ಅದು ತಪ್ಪಾಗತ್ತೆ. ಸೊ ನಿಮ್ಮಂಥವ್ರನ್ನೇ ಹುಡುಕಾಡ್ತಾ ಇದ್ದಾರೆ.
ನಿಮ್ಮಂಥವ್ರನ್ನೇ ಹುಡುಕಾಡಿ ತೆಗಿತಾ ಇದ್ದಾರೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಏನಪ್ಪಾ ಅಂದರೆ ಸರ್ಕಾರದ ಬಳಿ ಅಮೌಂಟು ಅಂದರೆ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ. ಸೊ ಕುಲ್ಲ ಹೇಳಬೇಕಂದ್ರೆ ನಿಮಗೆ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಗೆ ಸಾಕಷ್ಟು ಖರ್ಚು ವೆಚ್ಚಗಳಾಗ್ತಾ ಇರುವಂಥದ್ದು. ಮತ್ತು ಇದಕ್ಕೆ ಸರ್ಕಾರಕ್ಕೆ ಮೇನ್ ಇನ್ಕಮ್ ಹೋಗೋದು ಯಾರಿಂದ ರೀ? ಸೊ ಇಲ್ಲಿ ನೋಡ್ಕೋಬಹುದು ನೀವು, ಬಸ್ ಪ್ರಯಾಣದಿಂದ ಒಂದು ಮುಖ್ಯವಾಗಿರುವಂಥದ್ದು ಸರ್ಕಾರಕ್ಕೆ ಇನ್ಕಮ್ ಹೋಗೋದು. ಗೃಹ ಜ್ಯೋತಿ ಮುಖ್ಯವಾಗಿ ಲೈಟ್ ಕರೆಂಟ್ದಿಂದನೂ ಸಹಿತ ಒಂದು ಸರ್ಕಾರಕ್ಕೆ ಇನ್ಕಮ್ ಹೋಗ್ತಾ ಇರತ್ತೆ. ಸೊ ಅವುಗಳನ್ನೇ ಫ್ರೀ ಕೊಡ್ತಾ ಇದ್ದಾರೆ. ಫ್ರೀಯನ್ನು ಕೊಟ್ಟು ಸಹಿತ ಈ ಕಡೆಗೆ ವಾಪಸ್ಸಾಗಿ ಸರ್ಕಾರದಿಂದನೇ ಅಮೌಂಟ್ ಹೋಗ್ತಾ ಇರುವುದು ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಸೊ ಹಾಗಾದರೆ ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ ನೋಡ್ಕೊಳ್ಳಿ. ಮತ್ತು ಇಲ್ಲಿ 1 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ ಅಂತ ಒಂದು ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು. ಸೊ ಅಲ್ಲಿನೂ ಕೂಡ ಸಾಕಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್ಗಳು ಮಾಡ್ಕೊಂಡ್ರು. ಯಾಕಂದ್ರೆ ಆ 1 ಲಕ್ಷ ರೂಪಾಯಿ ಬೇಕಂತ. ಆ 1 ಲಕ್ಷ ರೂಪಾಯಿ ಇನ್ಮೇಲಿಂದ ಸಿಗತ್ತೆ ನಮಗೆ, ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ನಾವು ಅಡ್ವಾನ್ಸ್ ಆಗಿನೇ ನಾವು ಒಂದು ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಸ್ಕೊಂಡು ಇಟ್ಕೊಳ್ಳೋಣ. ಸೊ ಗೃಹಲಕ್ಷ್ಮಿ ಯೋಜನೆ ಕೂಡ ಬರುತ್ತೆ. ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಅಮೌಂಟ್ ಕೂಡ ನಾವು ಪಡಿಬಹುದು. BPL ರೇಷನ್ ಕಾರ್ಡ್ ಇದ್ರೆ ಸಾಕಷ್ಟು ಯೋಜನೆಗಳು ಕೂಡ ಸಿಗ್ತವೆ. ಸೊ 1 ಲಕ್ಷ ರೂಪಾಯಿ ಮಹಾಲಕ್ಷ್ಮಿ ಯೋಜನೆಯಲ್ಲಿನೂ ಕೂಡ ಪಡೆಯೋಣ ಅಂತ ಸಾಕಷ್ಟು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಅಂಥವರನ್ನೇ ಮುಖ್ಯವಾಗಿ ಹುಡುಕಾಡ್ತಾ ಇರುವಂಥದ್ದು ಸರ್ಕಾರ. ಸೊ ಅವುಗಳನ್ನು ಹುಡುಕಾಡಿ ಅಂತಹ ಫಲಾನುಭವಿಗಳನ್ನ ಹುಡುಕಾಡಿ ಸೊ ಅವುಗಳನ್ನ ತೆಗೆದಾಕ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ಗಳನ್ನ ಒಂದು ಡೆಡ್ ಮಾಡಿ ಹೋಗಿತಾ ಇದ್ದಾರೆ. ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಯೋಜನೆಗಳೇ ಸಿಗಲ್ಲ, ಪಿಂಚಣಿ ಸೌಲಭ್ಯ ಕೂಡ ಸಿಗಲ್ಲ ವೀಕ್ಷಕರೇ. ಸೊ ನೀವೇನಾದರೂ ವಯಸ್ಸಾಗಿರೋರಿದ್ರೆ ನಿಮಗೆ ಪಿಂಚಣಿ ಸೌಲಭ್ಯಗಳಿರ್ತವೆ ಸಾಕಷ್ಟು. ಸೊ ಅಂಗವಿಕಲಿದ್ರು ಸಹಿತ ಪಿಂಚಣಿ ಸೌಲಭ್ಯಗಳು ಸಿಗ್ತಾ ಇರ್ತವೆ. ಸೊ ಅದನ್ನು ಕೂಡ ಬಂದ್ ಮಾಡ್ತಾರೆ. ಸೊ ನೋಡ್ಕೊಳ್ಳಿ, ನೀವೇ ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ರೆ ನೀವೇ ರದ್ದು ಮಾಡ್ಕೊಂಡ್ಬಿಡಿ. ಸೊ ಇಲ್ಲ ಅಂದ್ರೆ ಸರ್ಕಾರನೇ ಆಕ್ಷನ್ ತಗೋಬೇಕಾಗತ್ತೆ. ಸೊ ಇದಿಷ್ಟು ಆದಮೇಲೆ ಈಗ ಕ್ಲಾರಿಫಿಕೇಶನ್ ಸಿಗ್ತಲ್ಲ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಿರುವಂಥದ್ದು ಪ್ರತಿಭಟನೆ ನಡೀತಿರುವಂಥದ್ದು ಮೈಸೂರಿನಲ್ಲಿ. ಸೊ ಅದಾದಮೇಲೆ ಕೋಲಾರ್ನಲ್ಲಿನೂ ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಮಹಿಳೆಯರು ಸಿಟ್ಟಿಗೆ ಎದ್ದಿದ್ದಾರೆ. ಸೊ ನಮಗೆ ಅಮೌಂಟು ಎಷ್ಟೋ ಹೆಲ್ಪ್ ಆಗ್ತಾ ಇತ್ತು ಮೊದಲಿಗೆ 3 ತಿಂಗಳು. ಇವರು ಎಲೆಕ್ಷನ್ ಟೈಮ್ದಲ್ಲಿ ಅತಿ ಸ್ಪೀಡಾಗಿ ಮುಂದೆ ಬರುವಂತಹ ಕಂತಿನ ಹಣ ಈ ತಿಂಗಳಿನಲ್ಲೇ ಹಾಕಿದ್ರು. ಆದರೆ ಈಗ ಹಿಂದಿನ ಕಂತಿನ ಹಣ ಕೂಡ ಹಾಕ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನೋಡಿದ್ರಲ್ಲ ನೀವು, ಎಲೆಕ್ಷನ್ ಟೈಮ್ದಲ್ಲಿ ಲೋಕಸಭಾ ಚುನಾವಣೆಯ ಒಂದು ಎಲೆಕ್ಷನ್ನಲ್ಲಿ ಸಾಕಷ್ಟು ಮಹಿಳೆಯರಿಗೆ ಫಲಾನುಭವಿಗಳಿಗೆ ಒಂದೇ ತಿಂಗಳಿನಲ್ಲಿ 2 ರಿಂದ 3 ಕಂತುಗಳು ಒಮ್ಮೆಲೆ ಜಮಾ ಆಗಿರುವಂಥದ್ದು. ಸೊ ಅದಾದಮೇಲೆ ಯಾವುದೇ ಕಂತುಗಳು ಕೂಡ ಸುಳಿವೇ ಇಲ್ಲ ಎಲೆಕ್ಷನ್ ಬಳಿಕ. ಸೊ ಯಾಕೆ ಅಂತ ಎಲ್ಲರ ತಲೆಯಲ್ಲಿ ಕ್ವಶನ್ ಉಂಟಾಗತ್ತೆ. ಈ ಒಂದು ರೂಲ್ಸ್ಗಳ ಕಾರಣಕ್ಕಾಗಿ ಡಿಲೇ ಆಗಿರುವಂಥದ್ದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಅವ್ರು ಕೊಟ್ಟಿರುವಂತಹ ಸ್ಪಷ್ಟನೆ ನಾನು ನಿಮಗೆ ಕೊಡಬೇಕಾಗತ್ತೆ. ಸಾಕಷ್ಟು ಯೂಟ್ಯೂಬರ್ಸ್ಗಳು ಕೂಡ ಈ ಒಂದು ರೂಲ್ಸ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಸಾಕಷ್ಟು ನ್ಯೂಸ್ ಚಾನಲ್ ಕೂಡ ಈ ಒಂದು ರೂಲ್ಸ್ಗಳನ್ನ ಹೇಳಿದ್ದಾರೆ. ಸೊ ಯಾರು ನೋಡಿರ್ತೀರ ಅವ್ರಿಗಂತೂ ಗೊತ್ತಿರುತ್ತೆ, ನೋಡಿಲ್ದವ್ರಿಗೆ ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ಈ ಒಂದು ಕಾರಣಕ್ಕಾಗಿ ಗೃಹಲಕ್ಷ್ಮಿ ನಿಂತಿರುವಂಥದ್ದು. ಸೊ ಆದರೂ ಸಹಿತ ಸ್ವಲ್ಪ ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಆಗ್ತಾ ಇರುತ್ತೆ. ಅಂದರೆ DBTಗಂತೂ ಟ್ರೆಜರಿಗಂತೂ ಒಂದು ಪುಷ್ ಮಾಡಿದ್ದಾರೆ, ಅಮೌಂಟ್ ಅಂತೂ ಅಲ್ಲಿ ಹಾಕಿಬಿಟ್ಟಿದ್ದಾರೆ. ಸೊ ಅಲ್ಲಿಂದ ನಿಮಗೆ ಅಮೌಂಟ್ ಬರೋದು ಡಿಲೇ ಆಗ್ತಾ ಇರುವಂಥದ್ದು. ಸ್ವಲ್ಪ ಅಮೌಂಟು ಅಂದರೆ ಯಾರ್ಯಾರ್ದು ರಿವೆರಿಫಿಕೇಷನ್ ಆಗ್ತಾ ಇರತ್ತಲ್ಲ, ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದವರಿಗೆ ಅಮೌಂಟ್ ಹಾಕ್ತಾ ಇದ್ದಾರೆ. ಸೊ ಇವತ್ತು ಎಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾರೆ, ಅಲ್ಲಿ ಯಾರ್ಯಾರ್ದು ಫೇಕ್ ಡಾಕ್ಯುಮೆಂಟ್ಸ್ಗಳು ಆಗಿರುತ್ತೆ ಅವ್ರದನ್ನು ತೆಗೆದಾಕ್ಬಿಡ್ತಾರೆ. ಉಳಿಕಿರುವಂತಹ ಒಂದು ಒರಿಜಿನಲ್ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂತಹ ಫಲಾನುಭವಿಗಳಿಗೆ ಅಮೌಂಟನ್ನು ಹಾಕ್ತಾ ಹೋಗ್ತಾರೆ. ಸೊ ಅಂತಹ ಫಲಾನುಭವಿಗಳಿಗೆ ಇನ್ಮೇಲಿಂದ ಅಮೌಂಟು ಬರ್ತಾ ಹೋಗುತ್ತೆ ವೀಕ್ಷಕರೇ. ಸೊ ಅನ್ನಭಾಗ್ಯ ಯೋಜನೆಯಲ್ಲಿಯೂ ಕೂಡ ಬರ್ತಾ ಹೋಗುತ್ತೆ. ಏಪ್ರಿಲ್ ತಿಂಗಳ ಅಮೌಂಟ್ ಬಂದಿದೆ ಅಂತ ಅನ್ಕೋತೀನಿ. ಸೊ ಅಲ್ಲಿ ಕೂಡ ಇನ್ನೂ ಒಂದು 40% ಅಮೌಂಟ್ ಬರೋದಿದೆ. ಅದಾದಮೇಲೆ ಮೇ ಜೂನ್ದು ಅಮೌಂಟ್ ಹಾಕ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇನ್ನು ಯಾವಾಗ ಅಂತ ಗೊತ್ತಿಲ್ಲ, ಅದನ್ನು ಕೂಡ ಏನು ಮಾಹಿತಿ ಕೊಟ್ಟಿಲ್ಲ. ಸೊ ಅದ್ರ ಬಗ್ಗೆ ನಾನು ಕೊಟ್ಟಿದ್ರೆ ಮಾಹಿತಿನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.